ಬೆಂಗಳೂರು ಉತ್ತರ ಕ್ಷೇತ್ರ ಕಾಂಗ್ರೆಸ್ ಪಾಲಿಗೆ ಕನೆಗೂ ಕೂಡ ಬಂದಿರುವಂತದ್ದು. ಕಡೆಗೂ ಕ್ಷೇತ್ರವನ್ನ ಬಿಟ್ಟುಕೊಟ್ಟಿದೆ ಜೆಡಿಎಸ್ ವರಿಷ್ಠರು ಬಿಟ್ಟುಕೊಟ್ಟಿದ್ದಾರೆ. ಈ ಒಂದು ಬೆಂಗಳೂರು ಉತ್ತರ ಕ್ಷೇತ್ರವನ್ನ ಸೂಕ್ತ ಅಭ್ಯರ್ಥಿ ಸಿಗದೆ ಕಂಗಾಲಾಗಿತ್ತು ಜೆಡಿಎಸ್ ಯಾರನ್ನ ನಿಲ್ಲಿಸೋದು ಅಂತ. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಬೆಂಗಳೂರು ಉತ್ತರದಿಂದ ದೇವೇಗೌಡರು ನಿಂತ್ಕೊಬೇಕು ಅಂತ ಅಲ್ಲಿ ಸಾಕಷ್ಟು ಒತ್ತಡ ಕೇಳಿ ಬಂತು. ದೇವೇಗೌಡರು ತುಮಕೂರಿಂದ ನಿಂತ್ಕೊಳ್ತಾ ಇದ್ದಾರೆ. ಆದ್ರೆ ಬೆಂಗಳೂರು ಉತ್ತರಕ್ಕೆ ಸೂಕ್ತವಾದಂತ ಅಭ್ಯರ್ಥಿನೇ ಇಲ್ಲದಂತಾಗಿತ್ತು. ಸೊ ಹೀಗಾಗಿ ಈಗ ಬೆಂಗಳೂರು ಉತ್ತರ ಕ್ಷೇತ್ರವನ್ನ ಕಾಂಗ್ರೆಸ್ಗೆ ಬಿಟ್ಟು ಕೊಟ್ಟಿದೆ ಜೆಡಿಎಸ್. ಕಡೆಗೂ ಕ್ಷೇತ್ರವನ್ನ ಬಿಟ್ಟು ಕೊಟ್ಟಿದ್ದಾರೆ ಜೆಡಿಎಸ್ನ ವರಿಷ್ಠರು. ಇಲ್ಲಿ ಪ್ರಮುಖವಾಗಿ ಸೂಕ್ತ ಅಭ್ಯರ್ಥಿ ಇಲ್ಲದಿರೋದೇ ಈ ಒಂದು ಕ್ಷೇತ್ರವನ್ನ ಬಿಟ್ಟು ಕೊಡೋದಕ್ಕೆ ಪ್ರಮುಖವಾದಂತ ಕಾರಣ ಆಗಿದೆ. ಅಭ್ಯರ್ಥಿಗಾಗಿ ಕಾಂಗ್ರೆಸ್ ಮೊರೆ ಹೋಗಿತ್ತು. ಇಲ್ಲಿ ದೇವೇಗೌಡರು ಜೆಡಿಎಸ್ನಿಂದ ತಮ್ಮ ಅಭ್ಯರ್ಥಿಯನ್ನ ಹಾಕಲು ಕೈ ನಾಯಕರು ಹಿಂದೇಟನ್ನ ಕೂಡ ಹಾಕಿದ್ರು. ಬೆಂಗಳೂರು ಉತ್ತರ ಬಿಟ್ಟು ಕೊಡಲು ಪಟ್ಟನ್ನ ಹಾಕಿದ್ರು ಕೈ ನಾಯಕರು. ಇಲ್ಲಿ ಪ್ರಮುಖವಾಗಿ ಅವರನ್ನೇ ಕರ್ಕೊಂಬಂದು ನಿಲ್ಲಿಸುವಂತ ಒಂದು ತಂತ್ರವನ್ನ ಹೆಣೆಯಲಾಗಿತ್ತು. ಆದ್ರೆ ಅವರು ಯಾರು ಕೂಡ ನಿಲ್ಲೋದಕ್ಕೆ ಮುಂದಾಗಲಿಲ್ಲ. ಕೊನೆಗೂ ಈಗ ಅನಿವಾರ್ಯವಾಗಿ ಕಾಂಗ್ರೆಸ್ಗೆ ಕ್ಷೇತ್ರವನ್ನ ಬಿಟ್ಟು ಕೊಟ್ಟಿದೆ ಜೆಡಿಎಸ್. ಈ ಬಗ್ಗೆ ಅಧಿಕೃತವಾಗಿ ಕೆಸಿ ವೇಣುಗೋಪಾಲ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ತಮ್ಮ ಫೇಸ್ಬುಕ್ ಅಕೌಂಟ್ ನಲ್ಲಿ ದೇವೇಗೌಡರಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾಗಿರುವಂತಹ ಕೆಸಿ ವೇಣುಗೋಪಾಲ್ ಅವರು ಪ್ರಮುಖವಾಗಿ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಕಾಂಗ್ರೆಸ್ ನಾಯಕರನ್ನೇ ಜೆಡಿಎಸ್ಗೆ ಕರೆತಂದು ಟಿಕೆಟ್ ಕೊಟ್ಟು ನಿಲ್ಲಿಸುವಂತ ಒಂದು ತಂತ್ರವನ್ನ ಹೂಡಲಾಗ್ತಾ ಇತ್ತು. ಆದ್ರೆ ಅವ್ರು ಯಾರು ಕೂಡ ಬರಲಿಲ್ಲ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಿದಾನಂದ್ ಪಟೇಲ್, ಇಲ್ಲಿ ಪ್ರಮುಖವಾಗಿ ಬೆಂಗಳೂರು ಉತ್ತರ ಕ್ಷೇತ್ರ 8 ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳು ಸ್ಪರ್ಧಿಸ್ತಾರೆ, ಬೆಂಗಳೂರು ಉತ್ತರ ಕ್ಷೇತ್ರದಲ್ಲೂ ಅಂತ ಇದ್ರು. ಆದ್ರೆ ಕಡೆ ಕ್ಷಣದಲ್ಲಿ ಬಿಟ್ಕೊಟ್ಟಿದ್ ಯಾಕೆ ಅಂತ? ಇದು ಜೆಡಿಎಸ್ಗೆ ದೊಡ್ಡ ಮುಖಭಂಗ, ದೋಸ್ತಿಗಳಲ್ಲೂ ಕೂಡ ದೊಡ್ಡ ಮುಖಭಂಗ ಆಯ್ತಾ. ಹಠ ಹಿಡಿದು 8 ಕ್ಷೇತ್ರವನ್ನು ಪಡೆದಂತ ಮಾಜಿ ಪ್ರಧಾನಿ ದೇವೇಗೌಡರಿಗೆ 5 ಕ್ಷೇತ್ರ ಬಿಟ್ಟರೆ ಉಳಿದಂತ 3 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳಲ್ಲದೆ ಬೆರಳಾಟ ಮಾಡ್ತಿರುವಂತದ್ದು. ಈಗಾಗಲೇ ಚಿಕ್ಕಮಗಳೂರು, ಉಡುಪಿಗೆ ಕಾಂಗ್ರೆಸ್ನವ್ರನ್ನೇ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಸುತ್ತಿರೋದು. ಇದೇ ರೀತಿ ಬೆಂಗಳೂರು ಉತ್ತರ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಕೂಡ ಅವರು ಜೆಡಿಎಸ್ ನಲ್ಲಿ ಇಡಲಿ ಅಂತ ಒತ್ತಾಯವನ್ನ ಮಾಡಿದ್ರು. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಕ್ಷೇತ್ರವನ್ನು ಬಿಟ್ಟುಕೊಡಕ್ಕೆ ರೆಡಿ ಇರಲಿಲ್ಲ. ಇದೇ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರನ್ನ ಜೆಡಿಎಸ್ ಚಿಹ್ನೆಯಿಂದ ನಿಲ್ಲಿಸೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ವಾದವನ್ನ ಮಾಡಿದ್ರು. ಯಾವುದೇ ಕಾರಣಕ್ಕೂ ನಾವು ನಮ್ಮ ನಾಯಕರನ್ನ ನಿಮ್ಮ ಅಭ್ಯರ್ಥಿಯಾಗಿ ಮಾಡ್ಲಿಕ್ಕೆ ನಾವು ಒಪ್ಪಲ್ಲ, ನೀವು ಬೇಕಿದ್ರೆ ನಿಮ್ಮ ಅಭ್ಯರ್ಥಿಯನ್ನು ಹಾಕಿ ಅಂತೇಳಿ ಒತ್ತಾಯವನ್ನ ಹಾಕಿದ್ರು. ಆದ್ರೆ ಬೆಂಗಳೂರು ಉತ್ತರದಲ್ಲಿ ಜೆಡಿಎಸ್ ನ ಯಾವುದೇ ಒಬ್ಬ ಅಭ್ಯರ್ಥಿಗಳು ಸಿಗ್ಲಿಲ್ಲ, ಸೂಕ್ತ ಅಭ್ಯರ್ಥಿಗಳು ಸಿಗ್ಲಿಲ್ಲ, ಸಮರ್ಥ ಅಭ್ಯರ್ಥಿಗಳು ಸಿಗ್ಲಿಲ್ಲ. ಕಳೆದ ಒಂದು ವಾರದಿಂದ ಕೂಡ ತಲಾಸ್ ನಡೀತಾ ಇದ್ರು. ಇಲ್ಲೊಂದ್ ಕಡೆ ದೇವೇಗೌಡರೇ ಬಂದು ನಿಲ್ತಾರೆ ಎಂಬ ಮಾತು ಕೂಡ ಕೇಳಿ ಬಂತು. ಇದೀಗ ಅನಿವಾರ್ಯವಾಗಿ ಅಭ್ಯರ್ಥಿ ಇಲ್ಲದೆ ನಾಮಪತ್ರ ಹಾಕ್ಲಿಕ್ಕೆ ಇನ್ನು ಕೇವಲ 2 ದಿವಸ ಬಾಕಿ ಇರೋದ್ರಿಂದ ಅನಿವಾರ್ಯವಾಗಿ ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟಿದೆ. ಇದೀಗ ಇವತ್ತು ಅಥವಾ ನಾಳೆ ಕಾಂಗ್ರೆಸ್ನ ಅಭ್ಯರ್ಥಿ ಬೆಂಗಳೂರು ಯಾರಾಗಬಹುದು ಅಂತ ಬೆಂಗಳೂರು ಉತ್ತರದಿಂದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಯಾರು ಪೈಪೋಟಿಯಲ್ಲಿದ್ದಾರೆ? ಸದ್ಯ PL ಶಂಕರ್ ಅವರ ಹೆಸರು ಕೇಳಿ ಬರ್ತಿದೆ. ಅದೇ ರೀತಿ ಕೃಷ್ಣ ಬೈರೇಗೌಡರ ಅವರ ಹೆಸರು ಕೇಳಿ ಬರುತ್ತೆ. ಇನ್ನು ಕಾಂಗ್ರೆಸ್ಗೆ ಮಧ್ಯರಾತ್ರಿ ಬಿಟ್ಕೊಟ್ಟಿದ್ರಿಂದ ಇದೀಗ ಇವತ್ತು ಒಂದಷ್ಟು ಚರ್ಚೆ ನಡೆಸಿ ತೀರ್ಮಾನವನ್ನು ತೆಗೆದುಕೊಳ್ಳಲಿದ್ದಾರೆ. ಪೃಥ್ವಿ. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮಂಡ್ಯದಲ್ಲಿ ಇಂದು ಸಿಎಂ HDK ಶಕ್ತಿ ಪ್ರದರ್ಶನವನ್ನ ತೋರಿಸಲಿದ್ದಾರೆ. ಮೈತ್ರಿ ಅಭ್ಯರ್ಥಿಯಾಗಿ ಇಂದು ನಿಖಿಲ್ ನಾಮಪತ್ರವನ್ನ ಸಲ್ಲಿಕೆ ಮಾಡಿರುವಂತದ್ದು. ಮಧ್ಯಾಹ್ನ 2 ರಿಂದ 3 ಗಂಟೆಯ ಒಳಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್. ಸೊ ಹೀಗಾಗಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಮಧ್ಯಾಹ್ನ 2 ರಿಂದ 3 ಗಂಟೆಯ ಒಳಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈಗ ಆಲ್ರೆಡಿ ಅಲ್ಲಿ ಮಂಡ್ಯ ಅಖಾಡದಿಂದ ಸುಮಲತಾ ಅಂಬರೀಶ್ ಅವರು ಸ್ಪರ್ಧೆಯನ್ನ ಮಾಡಿದ್ದಾರೆ. ನಾಮಪತ್ರವನ್ನ ಸಲ್ಲಿಕೆಗೂ ಮುನ್ನ ನಿಖಿಲ್ ಟೆಂಪಲ್ ರನ್ ಅನ್ನ ನಡೆಸ್ತಾ ಇದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಸಿಎಂ ಕುಟುಂಬದಿಂದ ವಿಶೇಷವಾದಂತಹ ಪೂಜೆಯನ್ನ ಕೂಡ ಸಲ್ಲಿಸಲಾಗ್ತಾ ಇದೆ. ಮಗನಿಗಾಗಿ ಸಾಥನ್ನ ನೀಡ್ತಾ ಇದ್ದಾರೆ. ಮಗನಿಗೋಸ್ಕರ ಸಿಎಂ ಕುಮಾರಸ್ವಾಮಿ ಅವರು ಚಾಮುಂಡಿ ಬೆಟ್ಟ ಬಳಿಕ ಕಾಳಿಕಾಂಬಾ ದೇವಾಲಯದಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಇನ್ನು ಮಂಡ್ಯದ ಕಾಳಿಕಾಂಬಾ ದೇವಾಲಯದಲ್ಲಿ ಪೂಜೆಯನ್ನ ಸಲ್ಲಿಸಿರುವಂತದ್ದು. ಪೂಜೆ ಬಳಿಕ ಮೆರವಣಿಗೆಯಲ್ಲಿ ತೆರಳಿ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಬೆಳಗ್ಗೆ 11 ಗಂಟೆಯಿಂದ DC ಕಚೇರಿವರೆಗೂ ಮೆರವಣಿಗೆ ನಡೆಯುತ್ತೆ. ಬೃಹತ್ ರ್ಯಾಲಿಯನ್ನ ಕೂಡ ನಡೆಸ್ತಾ ಇದ್ದಾರೆ. ಮೆರವಣಿಗೆ ಬಳಿಕ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ನಾಮಪತ್ರ ಸಲ್ಲಿಕೆ ಬಳಿಕ ಕಾವೇರಿ ವನದಲ್ಲಿ ಬಹಿರಂಗ ಸಮಾವೇಶವನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಮಾವೇಶದಲ್ಲಿ 1,00,000ಕ್ಕೂ ಹೆಚ್ಚು ಜನರು ಆಗಮಿಸುವಂತ ಸಾಧ್ಯತೆ ಇರುವಂತದ್ದು. ಸೊ ಹೀಗಾಗಿ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿ ಸಂಚಾರ
ಬಂದ್ ಸಾಧ್ಯತೆ ಕೂಡ ಇದೆ. ವಾಹನ ಸವಾರರು ಬದಲಿ ಮಾರ್ಗ ಬಳಸಿದ್ರೆ ಉತ್ತಮ, ಯಾಕೆಂದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ಜಾಮ್ ಆಗೋಗುತ್ತೆ. ಸುಮಾರು ಗಂಟೆಗಳ ಕಾಲ ಅಲ್ಲಿ ಯಾವುದೇ ರೀತಿಯಾದಂತ ಸಂಚಾರ ಇರುವುದು ಡೌಟ್ ಅಂತ ಹೇಳಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪರ್ಯಾಯವಾದಂತ ಮಾರ್ಗವನ್ನ ಅನುಸರಿಸಿದ್ರೆ ಒಳ್ಳೆಯದು. ಪುತ್ರನ ಗೆಲುವಿಗೆ ಫೀಲ್ಡ್ಗಿಳಿದಿದ್ದಾರೆ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು. ಕಾಂಗ್ರೆಸ್ ನಾಯಕರ ಮನೆಗೆ ಸಿಎಂ ಎಚ್.ಡಿ.ಕೆ ಭೇಟಿಯನ್ನ ನೀಡಿದ್ರು. ಪುತ್ರ ನಿಖಿಲ್ರನ್ನ ಬೆಂಬಲಿಸುವಂತೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಈಗ ಸ್ವತಃ ಕುಮಾರಸ್ವಾಮಿ ಅವರೇ ಫೀಲ್ಡ್ಗಿಳಿದಿದ್ದಾರೆ. ಪುತ್ರರನ್ನ ಗೆಲ್ಲಿಸಿಕೊಂಡು ಬರುವ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರ ಮನೆಗೆ ಸಿಎಂ ಎಚ್.ಡಿ.ಕೆ ಭೇಟಿಯನ್ನ ನೀಡಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಈಗ ಆಲ್ರೆಡಿ ಸುಮಲತಾ ಅಂಬರೀಶ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ನಡುವೆ ಯಾವ ರೀತಿಯಾದಂತ ಜಿದ್ದಾಜಿದ್ದಿ ಏರ್ಪಟ್ಟಿದೆ ಅನ್ನೋದನ್ನ ಕೂಡ ನೋಡ್ತಾ ಇದ್ವಿ. ಸ್ಟಾರ್ ನಟರ ಜೋಡೆತ್ತು ಹೇಳಿಕೆಗೆ ಸಿಎಂ ಟಾಂಗ್ ಅನ್ನು ಕೂಡ ನೀಡಿದ್ದಾರೆ. ಇವರು ರೈತರು ಬೆಳೆಸಿದಂತ ಎತ್ತುಗಳಲ್ಲ, ರೈತರು ಬೆಳೆದ ಬೆಳೆ ತಿಂದು ಹೋಗುವಂತ ಎತ್ತುಗಳು ಅಂತ ಟಾಂಗ್ ಅನ್ನ ನೀಡಿದ್ದಾರೆ. ಸ್ಟಾರ್ ನಟರಿಗೆ 30 ಜನ ಸತ್ತಾಗ ಇವರೆಲ್ಲ ಎಲ್ಲಿ ಹೋಗಿದ್ರು? ರೈತರು ಆತ್ಮಹತ್ಯೆ ಮಾಡಿಕೊಂಡಾಗ ಎಲ್ಲಿದ್ರು ಇವರೆಲ್ಲ? ಈಗ ಅಮ್ಮನ ಬಗ್ಗೆ ಪ್ರೀತಿ ಮಾಡ್ಕೊಂಡು ಬಂದವ್ರೆ ಅಂತ ಕುಮಾರಸ್ವಾಮಿ ಅವರು ಸ್ಟಾರ್ ನಟರಿಗೆ ಟಾಂಗ್ ಕೊಟ್ಟಿದ್ದಾರೆ. ಹೀರೋನು ಇದಾರಲ್ಲ ಸರ್, ಆಕ್ಚುಲಿ ಒಂದೇ ಆಕ್ಟಿಂಗ್ ಸರ್. ಆಕ್ಚುಲಿ ಒಂಟಿಯ ಗಾಡಿ ಹೊಡಿತಲ್ಲ ಸರ್, ಜೋಡಿಯತ್ ಗಾಡಿ ಹೊಡಿತಾರ ನಾವು. ಇಲ್ಲ, ಮಂಡ್ಯ ಜಿಲ್ಲೆಯಲ್ಲಿ ಕಾಲಿಡ್ಲಿಕ್ಕೆ ಆಗೋದಿಲ್ಲ. ಏನ್ ತಿಳ್ಕೊಂಡಿದ್ದಾರೆ ಇವರು? ಮಂಡ್ಯ ಜಿಲ್ಲೆ ಜನ ಅಂದ್ರೆ ಏನು? ಮಂಡ್ಯ ಜಿಲ್ಲೆ ಜನ ಇವ್ರಿಗೆ ಗುತ್ತಿಗೆ ಕೊಟ್ಟಿದ್ದಾರ? ಇವ್ರು ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಇವ್ರನ್ನ? ಅಲ್ಲ, ಇವರು ಎಂತ ಚಾಲೆಂಜಿಂಗ್ ಸ್ಟಾರು. ಏನು ಪದ ಬಳಕೆ ಮಾಡಿದ್ದಾರೆ? ನಿಮ್ಗೇನಾದರೂ ಆ ಪದ ಬಳಕೆ ಇದೆಯಲ್ಲ, ಆ ಪದಗಳನ್ನು ನಾನು ಹೇಳಲಿಕ್ಕಾಗೋದಿಲ್ಲ. ಅದು ಈ ಜಿಲ್ಲೆಯ ಜನತೆಯ, ಅದರಲ್ಲೂ ಮಹಿಳೆಯರ ಬಗ್ಗೆ ಬಳಸಿರ್ತಕ್ಕಂಥ ಪದ ಇವತ್ತು ಬೀದಿ ಬೀದಿಲಿ ಹೋದ್ರೆ ಯಾವ ಚಾಲೆಂಜಿಂಗ್ ಸ್ಟಾರ್ ಬರ್ತಾರೆ ಇಲ್ಲಿ ಉಳ್ಸಕ್ಕೆ ಅವ್ರನ್ನ? ಬಹುಶಃ ಇರೋರು ಕೆಲವರು ಕೇಳಿರ್ಬೋದು ಆ ಪದಗಳನ್ನ, ನನ್ನ ಕೈಲಿ ಹೇಳಲಿಕ್ಕೆ ಆಗೋದಿಲ್ಲ. ಇವರು ಬಂದು ಓಹೋ ಏನು ಎತ್ತುಗಳಂತೀವು, ಜೋಡೆತ್ತು. ಇವು ಜೋಡೆತ್ತು ಅಂದ್ರೆ ಹೊಲದಲ್ಲಿ ಉಡ್ತು ಕೆಲಸ ಮಾಡವಲ್ಲ. ಇವು ರೈತರು ಬೆಳೆದು ಫಸಲಿರ್ತದಲ್ಲ, ಅರ್ಧ ರಾತ್ರಿ ಹೋಗಿ ಫಸಲನ್ನ ತಿಂದು ದಷ್ಟಪುಷ್ಟವಾಗಿ ಹೋಗಂತವು. ಇವು ಎಲ್ಲೋಗಿದ್ರು? 30 ಜನ ಸತ್ತಾಗ ಅವ ಜನಗಳ ಕಷ್ಟಕ್ಕೆ ಹೋದವನು ಇಲ್ಲಿ ಕೂತವನಿಲ್ಲಿ. ಯಾವಲ್ಲ ಹಿಂದೆ ಆ ಬೀಗ್ರೂಟ ಮಾಡ್ಕೊಂಡು ನಂಜನಗೂಡಿಂದ ಬತ್ತಿದ್ದಾಗ ಮೈಸೂರು ರೋಡಲ್ಲಿ 19 ಜನೋ 20 ಜನೋ 39 ಜನ ಅಲ್ಲಿ ತೀರ್ಕೊಂಡು ಹೋದಾಗ ಯಾರಪ್ಪ ಬಂದಿದ್ರು? ಜೋಡೆತ್ತುಗಳು ಬಂದಿದ್ವಾ? ಇಲ್ಲ, ಏನು ಅಮ್ಮನ ಬಗ್ಗೆ ಪ್ರೀತಿ ಮಾಡ್ಕೊಂಡ್ ಬಂದವರಂತಲ್ಲ ಅಮ್ಮನ. ಇನ್ನು ಇದೇ ವೇಳೆ ಮಾಜಿ ಸಚಿವ ಚಲುವರಾಯಸ್ವಾಮಿಗೆ ಕುಮಾರಸ್ವಾಮಿ ಅವರು ಪರೋಕ್ಷವಾಗಿ ಟಾಂಗ್ ಕೊಟ್ಟರು. ರೈತರು ಆತ್ಮಹತ್ಯೆ ಮಾಡಿಕೊಂಡಾಗ ಅವರ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದ್ದು ನಾನು. ಆಗ ಆತ ಎಲ್ಲಿ ಹೋಗಿದ್ರು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಹೇಳಿದ್ರಲ್ಲ ಯಾರೊಬ್ರು ನನ್ನ ಹಳೆ ಸ್ನೇಹಿತರು, ಯಾವ ಬೆಳಕಾಳ್ ಕುಮಾರಣ್ಣ, ಯಾವ ಬೆಳಕಾಳ್ ಕುಮಾರಸ್ವಾಮಿ, ನಾನು ಸತ್ರೆ ನೀನು ಬರಬೇಕು, ನೀನು ಸತ್ರೆ ನಾನು ಬರಬೇಕು ಅಂತ ಹೇಳೋರಲ್ಲ ಯಾರಿಗೊಬ್ಬ ಒಬ್ಬರಿಗೆ. ಆ 200 ಜನ ರೈತರು ಸತ್ತಿದ್ದಾಗ ಆ ಕುಟುಂಬದ ಅನಾಥ ತಾಯಂದ್ರನ್ನ ಭೇಟಿ ಮಾಡಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ ನನ್ನ ಕೈಲಾದ ಮಟ್ಟಿಗೆ ನಾನು ನೆರವು ಕೊಡ್ತಕ್ಕಂಥ ಒಂದು ಸಂಸ್ಕೃತಿಲಿ ಬಂದಿದ್ದೀನಲ್ಲ. ಏನು ಹೇಳೋರಲ್ಲ, ಹೆಣ ಹೊರಕ್ಕೆ ಇಲ್ಲ ನೀನು ಬರಬೇಕು, ಇಲ್ಲ ನಾನು ಬರಬೇಕು ಅಂತ ಹೇಳಿ ಸತ್ತಾಗ. ಇನ್ನು ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಸುಮಲತಾಗೆ ಸ್ಯಾಂಡಲ್ವುಡ್ ನ ಫುಲ್ ಸಪೋರ್ಟ್ ಇದೆ ಅಂತ ಹೇಳಲಾಗ್ತಾ ಇತ್ತು. ಘಟಾನುಘಟಿ ನಟರು ಸುಮಲತಾ ಪ್ರಚಾರದಲ್ಲಿ ಪಾಲ್ಗೊಳ್ತಾರೆ ಅಂತ ನಿರೀಕ್ಷಿಸಲಾಗಿತ್ತು. ಆದ್ರೆ ನಟ ಶಿವಣ್ಣ ಈಗ ಸುಮಲತಾ ಪರ ಪ್ರಚಾರಕ್ಕೆ ಹೋಗ್ತಿಲ್ಲ ಅಂತ ಹೇಳಿದ್ದಾರೆ. ಇನ್ನು ರಾಜಕೀಯಕ್ಕೆ ಹೋಗಲು ತುಂಬಾ ಬುದ್ಧಿ ಬೇಕು, ಹೀಗಾಗಿ ಸದ್ಯ ನನಗೆ ರಾಜಕೀಯ ಬೇಡ ಅಂತ ನಟ ಶಿವಣ್ಣ ಮೈಸೂರಿನಲ್ಲಿ ಹೇಳಿದ್ದಾರೆ. ಪೊಲಿಟಿಕ್ಸ್ ಬಗ್ಗೆ ನನಗೇನಿಲ್ಲ, ನನಗೇನು ಗೊತ್ತಿಲ್ಲ ಪೊಲಿಟಿಕ್ಸ್ ಬಗ್ಗೆ. ಇಲ್ಲ, ನಾವು ಹೋಗಲ್ಲ ಸರ್, ನಾವು ಹೋಗಲ್ಲ. ಇಲ್ಲ, ಶಿವಮೊಗ್ಗಕ್ಕೆ ಹೋಗಲ್ಲ ಸರ್. ಇಲ್ಲ ಸರ್, ನಾವು ಹೋಗಲ್ಲ ಸರ್. ಇಲ್ಲ, ಅದು ಕಷ್ಟ ಸರ್, ಅದು ನಮ್ಗೆ ಗೊತ್ತಿಲ್ಲ ಸರ್. ಅದಕ್ಕೆ ತುಂಬಾ ಬುದ್ಧಿ ಬೇಕು ಸರ್. ನಾವು ಅಷ್ಟು ಬುದ್ಧಿವಂತರಲ್ಲ ಸರ್, ಸ್ವಲ್ಪ ಬುದ್ಧಿ ಕೊಟ್ಟರೆ ಸರ್, ಅಷ್ಟು ಕಾಪಾಡ್ಕೊತೀವಿ ಸರ್. ಯಾಕಂದ್ರೆ ನಾವು ಒಂದು ಇದೆ ಸರ್, ಆಕ್ಚುಲಿ ಪಾಪ ಎಲ್ಲ ಪ್ರಾಬ್ಲಮ್ಸ್ಗಳಿಂದ ನಾವು ಯಾವ ರೀತಿ ಸ್ಪಂದಿಸ್ಬೇಕಂತ ಗೊತ್ತಾಗುತ್ತೆ. ಅದಕ್ಕೆ ಜನಗಳಿಗೆ ಅವಾಗ ಹೇಳ್ತಿದ್ವಿ, ಈ ಕಾವೇರಿ ಪ್ರಾಬ್ಲಮ್ ಬರುತ್ತೆ ಎಲ್ಲರೂ ಹೇಳ್ತೀವಿ ಸರ್, ನೀವು ಬರ್ತೀವಿ ಸರ್, ಬಂದು ನಾವು ಏನ್ ಮಾಡ್ಬೇಕು ಹೇಳ್ಕೊಡಿ ಸರ್. ಹೋಗ್ಲಿ, ನಮ್ಗೆ ಗೊತ್ತಾಗಲ್ಲ, ಅಟ್ಲೀಸ್ಟ್ ನಾವು ಹೇಳ್ಬೇಕು. ಯಾಕಂದ್ರೆ ಇಫ್ ವಿ ಆರ್ ಇನ್ ದಿಸ್ ಏನೋ ಹೇಳ್ಬೋದು.
ಏನು ಹೇಳ್ತಾನೆ ಆರ್ಟಿಸ್ಟ್ಗಳು ಬರಲ್ಲ ಅಂತ ಎಲ್ಲ ಬ್ಲೇಮು ಬರುತ್ತೆ. ಎಸ್ಪೆಷಲಿ ಟೆಲಿವಿಷನ್ ಮೀಡಿಯಾ ಹೇಳ್ತಾರೆ, ಎಲ್ಲಿದ್ದೀರಾ ನೀವೆಲ್ಲಿ ಕೂತಿದ್ದೀರಾ ಅಂತ ಈಸಿಯಾಗಿ ಹೇಳ್ಬಿಡ್ತಾರೆ ಸರ್. ಪ್ರಾಮಿಸ್ ಆಗಿ ಒಂದು ಫ್ರ್ಯಾಂಕ್ ಕ್ವಶನ್ ಸರ್, ವಿ ಶುಡ್ ಆಸ್ಕ್ ದ ಕನ್ಸರ್ನ್ ಪರ್ಸನ್ ಹೂ ಈಸ್ ಬಿನ್ ಡೆಬ್ಯೂಟ್. ಎಲ್ಲಿ ನಾವು ಯಾರು MLA ಅಂತ ಹೇಳ್ತೀವಿ, ಯಾರು MP ಅಂತ ಹೇಳ್ತೀವಿ, ಅವ್ರನ್ನ ಕೇಳಬೇಕೆ ಹೊರತು ನಮ್ಮನ್ನು ಕೇಳೋದಲ್ಲ ಸರ್. ರಾಜಕಾರಣ ಬೇಡ ಅನ್ಸ್ಬಿಡ್ತಾ ಅನ್ನೋದಕ್ಕಿಂತ ಏನು ಗೊತ್ತಾ ಸರ್, ನಮ್ಗೆ ಗೊತ್ತಿಲ್ಲ ಸರ್, ಗೊತ್ತಿಲ್ಲದಿರೋ ಇದಕ್ಕೆ ಕೈ ಹಾಕಕ್ಕೆ ಹೋಗ್ಬಾರ್ದು ಸರ್. ಇನ್ನು ಮಂಡ್ಯದಲ್ಲಿ ಬಾಡಿಗೆ ಮನೆ ಪಡೆದಿರುವಂತಹ ಸುಮಲತಾ ಅಂಬರೀಶ್ ಇಂದು ಗೃಹ ಪ್ರವೇಶವನ್ನ ಮಾಡಲಿದ್ದಾರೆ. ಸುಮಲತಾ ಅನುಪಸ್ಥಿತಿಯಲ್ಲಿ ಬೇಲೂರು ಸೋಮಶೇಖರ್ ಪೂಜೆಯನ್ನ ನೆರವೇರಿಸಲಿದ್ದಾರೆ. ಇನ್ನು ಈ ಮನೆ ದಿವಂಗತ ಅಂಬರೀಶ್ ಅವರ ಅದೃಷ್ಟದ ಮನೆ ಸಹ ಆಗಿತ್ತು. ಅಂಬಿ ಇದೇ ಮನೆಯಲ್ಲಿ ಗೆದ್ದು ಸಚಿವರಾಗಿ ಆಯ್ಕೆಯಾಗಿದ್ರು. ಈಗ ಈ ಮನೆಯನ್ನ ಮತ್ತೆ ಅಂಬರೀಶ್ ಪತ್ನಿ ಸುಮಲತಾ ಪಡೆದಿದ್ದಾರೆ. ಇಲ್ಲಿ ಅಂಬರೀಶ್ ಅವರು 2013 ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಗೆದ್ದು ಇದೇ ಒಂದು ಮನೆಯಲ್ಲಿ ಅಂದ್ರೆ ಪ್ರಮುಖವಾಗಿ ಇದು ಅದೃಷ್ಟದ ಮನೆ ಅಂಬರೀಶ್ ಅವರಿಗೆ, ನಂತರ ಸಚಿವರು ಕೂಡ ಆಗಿದ್ರು. ಅದೇ ಮನೆಯಲ್ಲಿ ಈಗ ಸುಮಲತಾ ಅಂಬರೀಶ್ ಅವರು ಕೂಡ ವಾಸವಾಗಿರಲಿದ್ದಾರೆ. ಅಂದ್ರೆ ಎಲೆಕ್ಷನ್ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಬಾಡಿಗೆಯನ್ನ ಪಡೆಯಲಾಗಿದೆ. ಮಂಡ್ಯದಲ್ಲಿ ಸುಮಲತಾಗೆ ಬಿಜೆಪಿ ಬೆಂಬಲ ಹಿನ್ನೆಲೆಯಲ್ಲಿ ಇಂದು BSY ರನ್ನ ಭೇಟಿ ಮಾಡಲಿದ್ದಾರೆ ಸುಮಲತಾ ಅಂಬರೀಶ್. ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಭೇಟಿ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ. ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಅವರಿಗೆ ಬಿಜೆಪಿ ಬೆಂಬಲವನ್ನ ನೀಡಿದೆ. ಇಂದು BSY ಅವರನ್ನ ಭೇಟಿ ಮಾಡಲಿದ್ದಾರೆ ಸುಮಲತಾ ಅಂಬರೀಶ್. ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನ ಭೇಟಿ ಮಾಡಿ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಮಂಡ್ಯ ಗೆಲುವಿನ ಬಗ್ಗೆ BSY ಜೊತೆ ರಣತಂತ್ರವನ್ನ ಕೂಡ ಹೆಣೆಯಲಿದ್ದಾರೆ. ಬಿಜೆಪಿ ಬೆಂಬಲ ಹಿನ್ನೆಲೆಯಲ್ಲಿ ಕೃತಜ್ಞತೆಯನ್ನ ಸಲ್ಲಿಸಲಿದ್ದಾರೆ. ಸುಮಲತಾ ಅಂಬರೀಶ್ ಅವರು ಸಲ್ಲಿಸುವಂತ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು. ಗೆಲುವಿಗಾಗಿ ಮತ್ತಷ್ಟು ಬೆಂಬಲ ಕೊಡುವಂತ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಲಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಮಂಡ್ಯ ಅಖಾಡದಲ್ಲಿ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಮತ್ತು ಒಂದ್ ಕಡೆ ಬಿಜೆಪಿಯಲ್ಲಿ ಅಭ್ಯರ್ಥಿಯನ್ನ ಹಾಕದೆ ಸುಮಲತಾ ಅಂಬರೀಶ್ ಅವರಿಗೆ ಬೆಂಬಲವನ್ನ ನೀಡಿ. ಮಂಡ್ಯ ಕ್ಷೇತ್ರದಷ್ಟೇ ರೋಚಕವಾಗಿದೆ ತುಮಕೂರು ಕ್ಷೇತ್ರ ಕೂಡ. ಗೌಡರ ವಿರುದ್ಧ ಸ್ಪರ್ಧೆಗೆ ಇಬ್ಬರಿಂದಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಅಖಾಡಕ್ಕಿಳಿತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರಾಗಿರುವಂತಹ ಮುದ್ದಹನುಮೇಗೌಡ ಹಾಗೆ KN ರಾಜಣ್ಣ ಅವರು. ಮುದ್ದಹನುಮೇಗೌಡ ತುಮಕೂರಿನ ಹಾಲಿ ಸಂಸದ, KN ರಾಜಣ್ಣ ಕಾಂಗ್ರೆಸ್ನ ನಾಯಕ, ಮಾಜಿ ಶಾಸಕ ಕೂಡ, ಮಧುಗಿರಿಯ ಶಾಸಕರಾಗಿದ್ದಂಥವರು. ಈಗ ಇವರಿಬ್ಬರು ಕೂಡ ದೇವೇಗೌಡರ ವಿರುದ್ಧ ನಾಮಿನೇಷನ್ ಅನ್ನ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ಟಿಕೆಟ್ ತಪ್ಪಿದ್ದಕ್ಕೆ ರೆಬಲ್ ಆಗಿದ್ದಾರೆ ಮುದ್ದಹನುಮೇಗೌಡ. ಸೊ ಹೀಗಾಗಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಇಂದು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಮುದ್ದಹನುಮೇಗೌಡ ಜೊತೆ KN ರಾಜಣ್ಣ ಸಹ ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ದೇವೇಗೌಡರಿಗೆ ಮತ್ತೆ ತಲೆನೋವಾಗಿದೆ ಕಾಂಗ್ರೆಸ್ ರೆಬಲ್ಸ್ನ ಈ ನಾಯಕರ ಕಾಟ. ಇಂದು ತುಮಕೂರಿನಿಂದ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ HD ದೇವೇಗೌಡರು. ಇಂದು ಮಧ್ಯಾಹ್ನ 2:15ಕ್ಕೆ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ದೇವೇಗೌಡರು. ಸೊ ಹೀಗಾಗಿನೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕೆಂದ್ರೆ ನಿನ್ನೆಷ್ಟೇ ಇಲ್ಲಿ ಪ್ರಮುಖವಾಗಿ ಪರಮೇಶ್ವರ್ ಅವರು ಅವರನ್ನ ಮನವೊಲಿಸುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಅದ್ಯಾವುದೂ ಕೂಡ ಆಗ್ಲಿಲ್ಲ. ನೋಡ್ತಾ ಇದೀವಿ 3 ವಿಂಡೋಗಳಲ್ಲಿ. ಅಲ್ಲಿ ಒಂದ್ ಕಡೆ ಮುದ್ದಹನುಮೇಗೌಡರು ಇವತ್ತು ಅವರು ಕೂಡ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಮತ್ತು ಒಂದ್ ಕಡೆ JDS ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ದೇವೇಗೌಡರು ನಾಮಪತ್ರವನ್ನ ಸಲ್ಲಿಸಲಿರುವಂತದ್ದು. ಇನ್ನೊಂದ್ ಕಡೆ KN ರಾಜಣ್ಣ ಕಾಂಗ್ರೆಸ್ನ ಹಿರಿಯ ನಾಯಕ, ಮಧುಗಿರಿ ಶಾಸಕರಾಗಿದ್ದಂಥವರು, ಮಾಜಿ ಶಾಸಕರು, ಅವರು ಕೂಡ ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ದೇವೇಗೌಡರು ಕೂಡ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ. ಮತ್ತೊಂದ್ ಕಡೆ ಕಾಂಗ್ರೆಸ್ನಿಂದ ಇವರಿಬ್ಬರು ಕೂಡ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕೋಲಾರದಲ್ಲಿ ಬಿಜೆಪಿಗೆ ಬಂಡಾಯದ ಬಿಸಿ ತಟ್ಟಿದೆ. ಬಂಡಾಯ ಅಭ್ಯರ್ಥಿಯಾಗಿ DS ವೀರಯ್ಯ ಕಣಕ್ಕೆ ಇಳಿತಾ ಇದ್ದಾರೆ. ಇಂದು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ DS ವೀರಯ್ಯ ಅವರು. ಕೋಲಾರದಲ್ಲಿ ಬಿಜೆಪಿಗೂ ಕೂಡ ಬಂಡಾಯದ ಬಿಸಿ ತಟ್ಟಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಅಲ್ಲಿ ಮುನಿಸ್ವಾಮಿ ಎಂಬುವರಿಗೆ ಬಿಜೆಪಿ ಮಣೆಯನ್ನ ಹಾಕ್ತಂತ ಹಿನ್ನೆಲೆಯಲ್ಲಿ ಆ ಒಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತ DS ವೀರಯ್ಯ ಅವರು ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಇಂದು ಕಾರ್ಪೊರೇಟರ್ ಮುನಿಸ್ವಾಮಿಗೆ ಟಿಕೆಟ್ ಅನ್ನ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಅವರು ಆಕ್ರೋಶಗೊಂಡಿದ್ರು. ಇಲ್ಲಿ ಬಿಜೆಪಿಯ ಹಿರಿಯ ನಾಯಕರ ವಿರುದ್ಧ ವೀರಯ್ಯ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಬೆಂಬಲಿಗರ ಜೊತೆ ಸಭೆಯನ್ನ ನಡೆಸಿ ಅಂತಿಮ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಬಂಡಾಯ ಅಭ್ಯರ್ಥಿಯಾಗಿ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಕಳೆದ 2 ಲೋಕಸಭಾ ಚುನಾವಣೆಯಲ್ಲಿ ಅವರು KH ಮುನಿಯಪ್ಪ ಅವರ ವಿರುದ್ಧ ಸ್ಪರ್ಧೆಯನ್ನ ಮಾಡಿದ್ರು. ಈ ಬಾರಿ ಮುನಿಸ್ವಾಮಿ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ ಬಿಜೆಪಿಯಿಂದ ಕೋಲಾರದ ಕ್ಷೇತ್ರದಲ್ಲಿ. ರಾಜ್ಯದಲ್ಲಿ ಬಿಜೆಪಿ 2 ಅಂಕಿ ಕೂಡ ಪಡೆಯೋಲ್ಲ ಎಂದು ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿದಂತ ಮಾತಿಗೆ ಬಿಜೆಪಿ ಶಾಸಕ ಈಶ್ವರಪ್ಪ ತಿರುಗೇಟನ್ನ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದಂತ ಈಶ್ವರಪ್ಪ, ಸ್ವಾಮಿ ದೇವೇಗೌಡ್ರೆ, ನೀವು ಹಂಗೂ ಹಿಂಗೂ ಕಳೆದ ಬಾರಿ ಚುನಾವಣೆಯಲ್ಲಿ 2 ಸೀಟ್ ತೆಗೆದುಕೊಂಡಿದ್ರಿ, ಈ ಬಾರಿ ಅದೂ ಕೂಡ ಬರಲ್ಲ ಅಂತ ವಾಗ್ದಾಳಿಯನ್ನ ನಡೆಸಿದ್ರು. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಕೆಲವು ಅಭ್ಯರ್ಥಿಗಳಿಗೆ ಅವರ ಪತ್ನಿಯರೇ ಮತ ಹಾಕಲ್ಲ,
ಮೋದಿಗೆ ಓಟ್ ಹಾಕ್ತಿವೆ ಅಂತಿದ್ದಾರಂತೆ. ಇನ್ನು ದೇವೇಗೌಡರು ಪತ್ನಿ ಚೆನ್ನಮ್ಮ ಸಹ ಮೋದಿ ಅವರಿಗೆ ಮತ ಹಾಕಿದ್ರು, ಅಚ್ಚರಿ ಏನಿಲ್ಲ ಅಂತ ಹೀಯಾಳಿಸಿದರು. ಮನೆ ಸಿದ್ದರಾಮಯ್ಯವ್ರು ಹೇಳ್ತಿದ್ರು ನಾನೇ ಹಿಂದುಳಿದವ್ರ ನಾಯಕ, ದೇವೇಗೌಡರು ನಾನು ಮಣ್ಣಿನ ಮಗ, ಅವರಿಬ್ಬರೇ ಬಗ್ಗೆ ದೇವೇಗೌಡರು ಮಣ್ಣಿನ ಮಗ ಯಾರು ಹೇಳೋದು? ದೇವೇಗೌಡರ ಕುಟುಂಬದವರೇ. ಸಿದ್ದರಾಮಯ್ಯ ಹೇಳ್ತಾರೆ ನಾನು ಹಿಂದುಳಿದ ನಾಯಕ, ಯಾರು ಹೇಳೋದು? ಅವರೇ ಹೇಳೋದು. ಸ್ವಯಂ ಘೋಷಿತ ಮಣ್ಣಿನ ಮಗ, ಸ್ವಯಂ ಘೋಷಿತ ಹಿಂದುಳಿದ ನಾಯಕ. ನಾವೆಲ್ಲ ಕಲ್ಲಿನ ಮಕ್ಕಳ? ನನಗಂತೂ ಅರ್ಥ ಆಗಲ್ಲ. ನಾವೆಲ್ಲ ಈ ದೇಶಭಕ್ತರು, ಈ ದೇಶಭಕ್ತರು ನಮ್ಗೆಲ್ಲರೂ ಕೂಡ ಹರಿತಾ ಇರೋದು ಭಾರತ್ ಮಾತೆ ರಕ್ತ ನಮ್ಮ ಮೈಯಲ್ಲಿ ಹರಿತಾ ಇದೆ. ರೈತರು ಆನಂದವಾಗಿರ್ಬೇಕು ಅಂತ ಹೇಳಿ 6,000 ನಟ ಕಮಲ್ ಹಾಸನ್ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿಲ್ಲ. ತಮ್ಮ ಪಕ್ಷದ 2ನೇ ಹಾಗೂ ಅಂತಿಮ ಅಭ್ಯರ್ಥಿಗಳ ಪಟ್ಟಿಯನ್ನ ಭಾನುವಾರ ಬಿಡುಗಡೆಗೊಳಿಸಲಾಯಿತು. ಇದರಲ್ಲಿ ಕಮಲ್ ಹಾಸನ್ ಹೆಸರಿಲ್ಲ. ಅಲ್ಲದೆ ತಮಿಳುನಾಡಿನ 18 ವಿಧಾನಸಭೆ ಕ್ಷೇತ್ರಗಳಿಗೆ ನಡೆಯುವಂತಹ ಉಪಚುನಾವಣೆ ಅಭ್ಯರ್ಥಿಯ ಪಟ್ಟಿಯಲ್ಲಿಯೂ ಕೂಡ ಅವರ ಹೆಸರನ್ನ ಸೇರಿಸಿಲ್ಲ. ಭಾನುವಾರ ರಾತ್ರಿ ಭಾರೀ ಸಾರ್ವಜನಿಕ ಸಭೆಯಲ್ಲಿ ಅಭ್ಯರ್ಥಿಗಳ ಪಟ್ಟಿಯನ್ನ ಪ್ರಕಟಿಸಿದಂತ ಕಮಲ್ ಹಾಸನ್ ಹೆಚ್ಚಿನ ಪ್ರಮಾಣದಲ್ಲಿ ನಾಮನಿರ್ದೇಶನ ಬೇಡಿಕೆಗಳಿದ್ದ ಕಾರಣ ತನ್ನ ಹೆಸರನ್ನ ಪಟ್ಟಿಯಲ್ಲಿ ಸೇರಿಸಿಲ್ಲ ಎಂದರು. ಅಲ್ಲದೆ ಪಕ್ಷದ ಪ್ರತಿಯೊಬ್ಬ ಅಭ್ಯರ್ಥಿಯೂ ಸಹ ತಮ್ಮ ಕಾರ್ಯ ಸಿದ್ಧಾಂತವನ್ನೇ ಅನುಸರಿಸುವ ಕಾರಣ ಯಾವ ಚಿಂತೆಗೂ ಅವಕಾಶವಿಲ್ಲ ಎಂದು ಕಮಲ್ ಹಾಸನ್ ಹೇಳಿದ್ದಾರೆ. ಕಮಲ್ ಹಾಸನ್ ಅವರು ಈ ಬಾರಿಯ ಲೋಕಸಭೆ ಎಲೆಕ್ಷನ್ ಅಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಅಲ್ಲೂ ಕೂಡ ಸ್ಪರ್ಧೆಯನ್ನ ಮಾಡ್ತಾ ಇಲ್ಲ. ಮತ್ತೊಂದ್ ಕಡೆ ಉಪಚುನಾವಣೆ ನಡೀತಾ ಇದೆ ತಮಿಳುನಾಡಿನಲ್ಲಿ 18 ವಿಧಾನಸಭಾ ಕ್ಷೇತ್ರಗಳಿಗೆ. ಆ ಒಂದು ವಿಧಾನಸಭಾ ಕ್ಷೇತ್ರದ ಎಲೆಕ್ಷನ್ ಅಲ್ಲೂ ಕೂಡ ಸ್ಪರ್ಧೆಯನ್ನ ಮಾಡ್ತಾ ಇಲ್ಲ. ಧಾರವಾಡ ಕಟ್ಟಡ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 19ಕ್ಕೆ ಏರಿಕೆಯಾಗಿದೆ. ಸಹದೇವ ಸಾಳಂಕೆ ಜೋರೆ ಎಂಬುವರ ಶವ ಪತ್ತೆಯಾಗಿದೆ. ಇನ್ನು ಶವ ಹೊರತೆಗೆಯುತ್ತಿದ್ದಂತೆ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಅಂತಿಮ ಹಂತಕ್ಕೆ ಮುಟ್ಟಿದೆ ರಕ್ಷಣಾ ಕಾರ್ಯಾಚರಣೆ. ನಾಪತ್ತೆ ಬಗ್ಗೆ ದೂರು ಕೊಟ್ಟ ಎಲ್ಲರನ್ನೂ ಕೂಡ ಹೊರತೆಗೆಯಲಾಗಿದೆ. ಬಿಸಿಲಿನ ಬೇಗೆ ಹೆಚ್ಚುತ್ತಿದ್ದಂತೆ ಬಸವನಾಡಿನ ನಾನಾ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಾಡ್ತಾ ಇದೆ. ಮಹಿಳೆಯರು, ಮಕ್ಕಳು ನೀರಿಗಾಗಿ ದಿನನಿತ್ಯ ಪರದಾಡುವಂತಹ ಸ್ಥಿತಿ ಎದುರಾಗಿದ್ದು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ವಿಜಯಪುರ ಜಿಲ್ಲೆಯ ನೂತನ ಚಡಚಣ ತಾಲೂಕಿನ ರೇವತಂಗಾವ ಗ್ರಾಮ. ಇಲ್ಲಿ ಪ್ರತಿನಿತ್ಯ ಕುಡಿಯೋ ನೀರಿಗೆ ಜನ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಗ್ರಾಮದಲ್ಲಿ 2 ಶುದ್ಧ ಕುಡಿಯೋ ನೀರಿನ ಘಟಕಗಳಿದ್ರೂ ಅವು ಕಾರ್ಯ ಮಾಡ್ತಿಲ್ಲ. ಕಳೆದ 1 ವರ್ಷದಿಂದ ಸ್ಥಗಿತಗೊಂಡಿವೆ. ಇತ್ತ ನೀರಿನ ಟ್ಯಾಂಕರ್ ಮೂಲಕ ಪಂಚಾಯಿತಿ ನೀರು ಪೂರೈಸ್ತಾ ಇಲ್ಲ. ಹೀಗಾಗಿ ಗ್ರಾಮದಲ್ಲಿ ಹಿರಿಯರು, ಮಕ್ಕಳು ನೀರು ತರೋಕೆ ಕಿಲೋಮೀಟರ್ ಗಟ್ಟಲೆ ಹೋಗುವಂತಹ ಪರಿಸ್ಥಿತಿ ಎದುರಾಗಿದೆ. ನೀರಿಲ್ರಿ, ಮತ್ತೆ ಬಳಸ್ಲಕ್ ನೀರಿಲ್ಲ ನಮಗ. ಎಲ್ಲಿ 2 ದಿನ ಬಿಟ್ಟು 8 ದಿನಕ್ಕೊಂದು ಬರ್ಲತ್ತಾವ. ನಮಗೆ ಕೇರ್ ಹಾಕ್ರಿ, ನಮಗೆ ದಿನ 2 ಟ್ಯಾಂಕರ್ ಬರಬೇಕು. ಟ್ಯಾಂಕರ್ ಅಂದ್ರೆ ಇನ್ನೂ ತನಕ ಒಂದು ಬಂದಿಲ್ಲ. ನಾನು ಒಂದು ಟ್ಯಾಂಕರ್ ಇಲ್ಲ ನಮಗ. ನೀರಿಂದ ಎಲ್ಲಿ ತೋತ್ರಿ, ಎಲ್ಲಿಲ್ಲ, ಏನು ಕೇಳಿಲ್ಲ ನಮಗ. ಗ್ರಾಮದ ಜನರಿಗೆ ಟ್ಯಾಂಕರ್ ಮೂಲಕವಾದ್ರೂ ಕುಡಿಯೋ ನೀರನ್ನ ಕೊಡಿ ಅಂತಿದ್ದಾರೆ ಗ್ರಾಮಸ್ಥರು. ಎಲ್ಲರೇ ನಾವು ಕುಡಿ ನೀರು ತರಬೇಕಾದ್ರೆ ತೋಟ ಪಟ್ಟಿಗೆ ಹೋಗ್ಬೇಕಾದ್ರೆ ಅವರಿಗೂ ನೀರು ಸಾಲ ನೀರಿಲ್ಲ. ಈಗ ಒಂದು ತಿಂಗಳದಿಂದ ಒಟ್ಟು ನೀರು ಸಹಿತ ಪೂರಟ ಆಗಲ್ಲ. ಇವರಿಗೆ ದೊಡ್ಡ ಟ್ಯಾಂಕನ್ನು ತುಂಬೋದಾಗಿದ್ರೆ ಸಣ್ಣ ಟ್ಯಾಂಕನ್ನು ತುಂಬೋದ್ರಿ. ಒಂದು ಕೊಡಕ್ಕೆ ಒಂದು ಮನೆಗಿಲ್ಲ 10 ಕೊಡ ನೀರು ಹತ್ತೋರು ದಿವಸ. ಒಂದು ಕಡೆ ಬಿಸಿಲಿನ ತಾಪಕ್ಕೆ ಜನ ತತ್ತರಿಸಿ ಹೋಗ್ತಿದ್ರೆ, ಇತ್ತ ಕುಡಿಯೋ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಈಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ತು ಸಮಸ್ಯೆ ಬಗೆಹರಿಸಬೇಕಿದೆ. ಮಹೇಶ್ ವಿ ಶೆಟಗಾರ್, ನ್ಯೂಸ್ 18 ಕನ್ನಡ, ವಿಜಯಪುರ. ಆ ಯುವತಿಗೆ ಹಲವು ವರ್ಷಗಳಿಂದ ಸೌಂದರ್ಯ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಆಸಕ್ತಿ ಇತ್ತು. ಅದಕ್ಕಾಗಿ ಸಾಕಷ್ಟು ತಯಾರಿಯನ್ನ ಮಾಡಿಕೊಂಡು ಶ್ರಮಪಟ್ಟ ಫಲವಾಗಿ ಇದೀಗ ಸೌಂದರ್ಯ ಸ್ಪರ್ಧೆಯ ಕಿರೀಟ ಆಕೆಯ ಮುಡಿಗೇರಿದೆ. ಚೆಂದುಳ್ಳಿ ಚೆಲುವು, ಯಾವ ಸ್ಟಾರ್ ನಟಿಗೂ ಕಡಿಮೆ ಇಲ್ಲದಂತಹ ಸೌಂದರ್ಯ. ಕಣ್ಣೋಟದಲ್ಲೇ ಎಲ್ಲರನ್ನ ತನ್ನತ್ತ ಸೆಳೆಯುವಂತಹ ಅಂದಚಂದ. ಈ ಚೆಲುವೆಗೆ ಒಲಿದು ಬಂದಿದೆ ಮಿಸ್ ಕಲ್ಚರಲ್ ಬ್ಯೂಟಿ ಆಫ್ ಕರ್ನಾಟಕ ಕಿರೀಟ. ಕಾಲೇಜು ದಿನಗಳಲ್ಲೇ ಮಾಡೆಲಿಂಗ್ ಬಗ್ಗೆ ಆಸಕ್ತಿ ಹೊಂದಿದ್ದ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಹಳೆ ಜೇಡಿಕಟ್ಟೆ ಗ್ರಾಮದ ರಕ್ಷಿತಾ ಈ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ.
ಈ ಮುನ್ನ ಮಿಸ್ಟರ್ ಅಂಡ್ ಮಿಸ್ ಕರ್ನಾಟಕ ಸ್ಪರ್ಧೆಯಲ್ಲಿ ಮಿಸ್ ಬ್ಯೂಟಿ ಆಫ್ ಕರ್ನಾಟಕ 2018, ಮಿಸ್ ಕಲ್ಚರಲ್ ಬ್ಯೂಟಿ ಆಫ್ ಕರ್ನಾಟಕ 2018 ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದ ರಕ್ಷಿತಾ ಇದೀಗ ಬೆಂಗಳೂರಿನಲ್ಲಿ ನಡೆದ ಮಿಸ್ಟರ್ ಅಂಡ್ ಮಿಸ್ ಟ್ರೆಡಿಷನ್ ಆಫ್ ಕರ್ನಾಟಕ ಸೌಂದರ್ಯ ಸ್ಪರ್ಧೆಯಲ್ಲಿ ಮಿಸ್ ಕಲ್ಚರಲ್ ಬ್ಯೂಟಿ ಆಫ್ ಕರ್ನಾಟಕ 2019 ಕಿರೀಟದ ಜೊತೆಗೆ ಮಿಸ್ ಪರ್ಫೆಕ್ಟ್ ಬಾಡಿ ಆಫ್ 2019 ಸಬ್ ಟೈಟಲ್ ಪಡೆದಿದ್ದಾರೆ. ಸೊ ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಇದು ನನಗೊಬ್ಬಳಿಗೆ ಆಗಲ್ಲ, ಪೇರೆಂಟ್ಸ್ ಸಪೋರ್ಟ್ ವಿತ್ ಫ್ಯಾಮಿಲಿ ಸಪೋರ್ಟಿಂದ ಆಗಿದೆ. ಸೊ ಅವ್ರಿಗೆ ನಾನು ಪ್ರೌಡ್ ಫೀಲ್ ಮಾಡಿಸ್ಬೇಕು ಅಂತ ಆಸೆ ಪಟ್ಟಿದ್ದೀನಿ. ಆಂಧ್ರಪ್ರದೇಶ ಹಾಗೂ ತಮಿಳುನಾಡು ರಾಜ್ಯದ ವಿವಿಧ ಭಾಗದಿಂದ ಬಂದಿದ್ದ ಸುಮಾರು 40 ಮಾಡೆಲ್ಗಳನ್ನ ಅಂತಿಮ ಸುತ್ತಿನಲ್ಲಿ ಹಿಂದಿಕ್ಕಿ ಶಿವಮೊಗ್ಗದ ಈ ಸುಂದರಿ ಆಯ್ಕೆಯಾಗಿದ್ದಾಳೆ. ಸಿನಿಮಾವೊಂದರಲ್ಲೂ ರಕ್ಷಿತಾ ಅಭಿನಯಿಸ್ತಾ ಇದ್ದು ಪೋಷಕರ ಬೆಂಬಲಕ್ಕೆ ಖುಷಿಯಾಗಿದ್ದಾರೆ. ಸೊ ಅವ್ರ ತಾತನೂ ಒಂದು ಕಾಲದಲ್ಲಿ ಫಿಲ್ಮ್ ಅಂತ ಹುಚ್ಚಿದ್ರು. ಸೊ ಅವ್ರದ್ದೇ ಇವಳಿಗೆ ಬೆಳವಳಿ ಬಂದಿರೋ ಹಾಗೆ ನಾನು ತಿಳ್ಕೊಂಡಿದ್ದೀನಿ. ಸೊ ಇದರಿಂದ ಇನ್ನೂ ಮುಂದುವರಿತಾಳೆ, ಇನ್ನು ಮನೆಗೆ ಮತ್ತು ಎಲ್ಲರಿಗೂ ಕೀರ್ತಿ ಮತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಒಂದು ಕೀರ್ತಿ ಅಂತ ತರ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಂಗೆ ತುಂಬ ಖುಷಿಯಾಗಿದೆ. ನೆಕ್ಸ್ಟ್ ಏನಾದರೂ ಇವೆಂಟ್ಸ್ಗಳಿದ್ರೆ ಅಟೆಂಡ್ ಮಾಡಿಸ್ತೀವಿ. ನಮ್ಮನೆಯಲ್ಲಿ ತುಂಬ ಪ್ರೋತ್ಸಾಹ ಇದೆ ಅವಳಿಗೆ. ಮಲೆನಾಡ ಈ ಚೆಲುವೆ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಮಿಂಚುತ್ತಿದ್ದು ಅವರ ಕನಸಿನಂತೆ ಬೆಳ್ಳಿ ತೆರೆಯಲು ಕಂಗೊಳಿಸಲಿ. ನಾಗರಾಜು, ನ್ಯೂಸ್ 18 ಕನ್ನಡ, ಶಿವಮೊಗ್ಗ.